ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸಲು ಕೆಲವು ಸಲಹೆಗಳು. ದಿನ ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡಿಯುವುದು. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ನಮ್ಮ ತ್ವಚೆಗೆ ಹೊಳಪು ಬರುತ್ತದೆ. ಬರೀ ನೀರು ಕುಡಿಯುವುದರ ಬದಲು ಅದಕ್ಕೆ 1 ಚಮಚ ಲಿಂಬೆ ರಸ ಮತ್ತು 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಕುಡಿಯುವುದರಿಂದ ನಮ್ಮ ಚರ್ಮದ ಹೊಳಪು ಹೆಚ್ಚಾಗುತ್ತದೆ ಮತ್ತು ದೇಹದ ತೂಕ ಇಳಿಸುವಲ್ಲಿಯೂ ಸಹಾಯ ಆಗುತ್ತದೆ. ಉತ್ತಮ ಆಹಾರ. ಸುಂದರವಾದ ಸ್ಕಿನ್ ಬೇಕಾದಲ್ಲಿ ನಾವು ಸೇವಿಸುವ ಆಹಾರ ಉತ್ತಮವಾಗಿರಬೇಕು, ಸಮತೋಲಿತವಾಗಿರಬೇಕು. ನೀವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಬಿ, ಸಿ, ಇ ಮತ್ತು ಕೆ ಹೇರಳವಾಗಿರುವಂತೆ ನೋಡಿಕೊಳ್ಳಬೇಕು. ಮಲಗುವ ಮೊದಲು ನಿಮ್ಮ ಮುಖಕ್ಕೆ ಮಸಾಜ್ ಮಾಡುವುದು. ಇದರಿಂದ ನಿಮ್ಮ ಮುಖಕ್ಕೆ ಒಳ್ಳೆಯ ಹೊಳಪು ಬರುತ್ತದೆ. ನೀವು 15 ದಿನಗಳ ತನಕ ಪ್ರತಿದಿನ ಮಲಗುವ ಮೊದಲು ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡುವುದನ್ನು ಮರಿಬೇಡಿ. ಮೊಸರು ಮತ್ತು ಕಡಲೆ ಹಿಟ್ಟು ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸಿ ಮುಖಕ್ಕೆ ಒಳ್ಳೆ ಹೊಳಪು ಬರುವಲ್ಲಿ ಸಹಾಯ ಮಾಡುತ್ತದೆ. 1 ಚಮಚ ಮೊಸರು ಮತ್ತು 1 ಚಮಚ ಕಡಲೆ ಹಿಟ್ಟು ಹಾಗೆ ಅದಕ್ಕೆ 1 ಚಮಚ ಜೇನುತುಪ್ಪವನ್ನು ಸೇರಿಸಿಕೊಂಡು ನಿಮ್ಮ ಮುಖ, ಕೈ ಕಾಲುಗಳಿಗೆ ಹಚ್ಚಿಕೊಳ್ಳುವುದರಿಂದ ಕಪ್ಪಾಗಿರುವ ನಿಮ್ಮ ತ್ವಚೆಯನ್ನು ಹೊಳೆಯುವಂತೆ ಮಾಡಬಹುದು. ಸೋಪಿನ ಬಳಕೆಯನ್ನು ಮಾಡದೇ ಇರುವುದು. ಯಾಕೆಂದರೆ ಸಾಬೂನು ನಮ್ಮ ಸ್ಕಿನ್ನಿನ ನ್ಯಾಚುರಲ್ ಆಯಿಲನ್ನು ನಿವಾರಿಸಿ ಸ್ಕಿನ್ ಡ್ರೈ ಆಗುವಂತೆ ಮಾಡುತ್ತದೆ. ಸಾಬೂನಿನಲ್ಲಿರುವ ರಾಸಾಯನಿಕಗಳು ನಿಮ್ಮ ತ್ವಚೆಗೆ ಹಾನಿಯನ್ನು ಉಂಟುಮಾಡುತ್ತದೆ. ಇದರಿಂದ ನಿಮ್ಮ ಮುಖದಲ್ಲಿ ಸುಕ್ಕು ಕಾಣಿಸಿಕೊಂಡು ನಿಮ್ಮ ತ್ವಚೆಗೆ ಬೇಗ ವಯಸ್ಸಾದಂತೆ ಕಾಣಿಸುವ ಸಮಸ್ಯೆ ಉಂಟಾಗುತ್ತದೆ. ಸಾಬೂನಿನ ಬದಲಾಗಿ ನೀವು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಅಥವಾ ಮುಲ್ತಾನಿ ಮಿಟ್ಟಿಯನ್ನು ಕೂಡ ಬಳಸಬಹುದು. ಅಲೋವೆರಾ. ಗ್ಲೋಯಿಂಗ್ ಸ್ಕಿನ್ ಪಡೆಯಲು ಮತ್ತು ಮುಖಕ್ಕೆ ಒಳ್ಳೆಯ ಹೊಳಪು ಬೇಕಾದಲ್ಲಿ ಅಲೋವೆರಾ ಜೆಲ್ಲನ್ನು ಬಳಸಬಹುದು. ಪ್ರತಿದಿನ ಅಲೋವೆರಾ ಜೆಲ್ಲನ್ನು ನಿಮ್ಮ ಮುಖಕ್ಕೆ ಹಚ್ಚುವುದರಿಂದ ನಿಮ್ಮ ಮುಖ ಸುಂದರವಾಗಿ ಕಾಣಿಸುತ್ತದೆ. ಮುಖಕ್ಕೆ ಸ್ಕ್ರಬ್ಬಿಂಗ್ ಮಾಡುವುದು. ನಮ್ಮ ಮುಖಕ್ಕೆ ನಿಯಮಿತವಾಗಿ ಅಂದರೆ ವಾರದಲ್ಲಿ 1-2 ಸಲ ಸ್ಕ್ರಬ್ಬಿಂಗ್ ಮಾಡುವುದರಿಂದ ಡೆಡ್ ಸ್ಕಿನ್ ಸೆಲ್ಸ್ಗಳು ಕ್ಲಿಯರ್ ಆಗುತ್ತವೆ ಮತ್ತು ಆಕ್ನೆ, ಪಿಂಪಲ್ನ ಸಮಸ್ಯೆ ಕಡಿಮೆಯಾಗುತ್ತದೆ. ಯಾವುದೇ ಕ್ರೀಮ್ಗಳನ್ನು ಬಳಸದೆ ನ್ಯಾಚುರಲ್ ಆಗಿ ಸ್ಕ್ರಬ್ಬಿಂಗ್ ಮಾಡಲು ಅಕ್ಕಿ ಹಿಟ್ಟನ್ನು ಬಳಸಿ. ನೆನಪಿರಲಿ, ಮುಖದ ಚರ್ಮ ತುಂಬ ಸೆನ್ಸಿಟಿವ್ ಆಗಿರುವುದರಿಂದ ಜಾಸ್ತಿ ಗಟ್ಟಿಯಾಗಿ ತಿಕ್ಕಿ ಸ್ಕ್ರಬ್ ಮಾಡಬೇಡಿ. ಮಾಯ್ಶ್ಚರೈಸರ್ನ ಬಳಕೆ. ಒಣ ತ್ವಚೆ ಸದಾ ನಿರ್ಜೀವವಾಗಿ ಕಾಣುತ್ತದೆ. ಹಾಗಾಗಿ ನಿಯಮಿತವಾಗಿ ನಿಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡಿ. ಒಣ ತ್ವಚೆಯಿಂದಾಗಿ ನಿಮ್ಮ ಮುಖದಲ್ಲಿ ಸುಕ್ಕು ಕಾಣಿಸಲು ಶುರುವಾಗುತ್ತದೆ. ಹಾಗಾಗಿ ಸದಾ ನಿಮ್ಮ ಸ್ಕಿನ್ ಯಂಗ್ ಆಗಿ ಕಾಣಿಸಬೇಕಾದರೆ ಮಾಯ್ಶ್ಚರೈಸರ್ನ ತಪ್ಪದೆ ಬಳಸಿ. ಉತ್ತಮವಾಗಿ ನಿದ್ರೆಯನ್ನು ಮಾಡುವುದು. ನಿದ್ರೆ ಕಡಿಮೆಯಾದಂತೆ ಅದರ ಪರಿಣಾಮ ನಮ್ಮ ತ್ವಚೆಯ ಮೇಲೆ ಕಾಣಿಸಲು ಶುರುವಾಗುತ್ತದೆ. ಕಣ್ಣಿನ ಸುತ್ತ ಕಪ್ಪು ವರ್ತುಲ ಅಂದರೆ ಈ ಡಾರ್ಕ್ ಸರ್ಕಲ್ನ ಸಮಸ್ಯೆ ಶುರುವಾಗುತ್ತದೆ. ಹಾಗಾಗಿ ಉತ್ತಮವಾದ ನಿದ್ರೆಯನ್ನು ಪಡೆಯುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಸ್ವಚ್ಛತೆ. ಮುಖದ ಮೇಲೆ ಗ್ಲೋ ಕಾಣಿಸಬೇಕಾದರೆ, ಹೊಳಪಿನ ಸ್ಕಿನ್ ಬೇಕಾದರೆ ನಿಯಮಿತವಾಗಿ ತ್ವಚೆಯನ್ನು ಸ್ವಚ್ಛಗೊಳಿಸುತ್ತಿರಬೇಕು. ಇಲ್ಲದಿದ್ದಲ್ಲಿ ಸ್ಕಿನ್ನಿನಲ್ಲಿ ಧೂಳು, ಜಿಡ್ಡಿನ ಅಂಶ, ಡೆಡ್ ಸ್ಕಿನ್ ಸೆಲ್ಸ್ಗಳಿಂದಾಗಿ ಮುಖದ ಹೊಳಪು ಕಳೆದು ಹೋಗುತ್ತದೆ.